ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಬಟ್ಲು ಕಡುಬು. ಅನ್ನ ಉಳಿದಿರುತ್ತೆ ನೋಡಿ, ಆ ಅನ್ನದಿಂದ ಬಟ್ಲು ಕಡುಬು ಹೇಗೆ ಮಾಡಬೇಕಂತ ನಾನು ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಕಡುಬು ಜೊತೆ ಕಾಯಿ ಚಟ್ನಿ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಅನ್ನ, ಉಳಿದಿರೋಂಥ ಅನ್ನ. ಇದನ್ನು ನಾನು ಗ್ರೈಂಡ್ ಮಾಡಬೇಕು. ಫಸ್ಟು ನೈಸಾಗಿ, ಪೂರ ನೈಸಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿರೋಂಥ ಅನ್ನನ ನಾನು ಒಂದು ದೊಡ್ಡ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇದು ಗ್ರೈಂಡ್ ಮಾಡಿರೋ ಅನ್ನಕ್ಕೆ ಮತ್ತೆ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಎಷ್ಟು ಬೇಕು, ಎಷ್ಟು ಕಡುಬು ಮಾಡಬೇಕು ನೀವು ಅಂತ ನೋಡಿಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿರೋ ಅನ್ನದ ಜೊತೆಗೆ ಹಿಟ್ಟನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಫ್ಟಾಗಿ ನಾದ್ಕೋತಾ ಇದನ್ನು ಮಿಕ್ಸ್ ಮಾಡಬೇಕು. ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಸಾಫ್ಟಾಗಿ ನಾದ್ಕೋತಾ ಇದನ್ನು ಮಿಕ್ಸ್ ಮಾಡಬೇಕು. ಇದೇ ಹಿಟ್ಟಲ್ಲಿ ನೀವು ಅಕ್ಕಿ ರೊಟ್ಟಿ ಕೂಡ ಮಾಡ್ಕೋಬೋದು, ಕಡುಬು ಮಾಡ್ಬೋದು, ಬಟ್ಲು ಕಡುಬು ಮಾಡ್ಬೋದು. ಇಲ್ಲಾಂದರೆ ಇದೇ ಹಿಟ್ಟಲ್ಲಿ ನೀವು ರೊಟ್ಟಿ ಮಾಡ್ಬೋದು. ನೋಡಿ, ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಾದ್ಮೇಲೆ ಈ ರೀತಿ ಉಂಡೆ ಮಾಡಿಟ್ಕೋಬೇಕು. ಉಂಡೆ ಮಾಡಿರೋದನ್ನು ನೋಡಿ ಈ ರೀತಿ ಮಾಡಬೇಕು. ಕೈಯಲ್ಲಿ ಸಾಫ್ಟ್ ಮಾಡಿಕೊಂಡು ಇದು ಬಟ್ಲು ಶೇಪಲ್ಲಿ ಈ ರೀತಿ ಮಾಡ್ಕೋಬೇಕು. ಇದು ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು, ಇಲ್ಲಾಂದರೆ ಒಳ್ಳೆ ತರಕಾರಿ ಕುರ್ಮಾ ಇದ್ರೆ ಅದ್ರ ಜೊತೆ ತಿನ್ಬೋದು. ಮಟನ್ ಸಾರು, ಚಿಕನ್ ಸಾರು ಇದ್ರೆ ಅದಕ್ಕೂ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಬಟ್ಲು ಶೇಪಲ್ಲಿ ತುಂಬ ದಪ್ಪ ಇರಬಾರ್ದು, ತೆಳುವೂ ಇರಬಾರ್ದು. ಈ ರೀತಿ ನಾನು ಅಷ್ಟೂ ಮಾಡಿಟ್ಟಿದ್ದೀನಿ. ತುಂಬ ಈಸಿ, ಬೇಗ ಆಗುತ್ತೆ. ಈಗ ಮಾಡಿಟ್ಕೊಂಡಿರೋಂಥ ಬಟ್ಲು ಕಡುಬನ್ನ ಈ ರೀತಿ ಆವಿಯಲ್ಲಿ ಬೇಯಿಸಬೇಕು. ಆವಿಯಲ್ಲಿ ಇದು ಹೆಂಗೆ ಬೇಯಿಸ್ಬೇಕಂದ್ರೆ, ಈಗ ನೀರು ಜೋರಾಗಿ ಕುದಿ ಬಂದಮೇಲೆ ಈ ರೀತಿ ಎಲ್ಲನೂ ಜೋಡಿಸಿಟ್ಬಿಟ್ಟು ಸ್ಟವ್ನ ಉರಿ ಪೂರ ಲೋ ಮಾಡಬೇಕು. ಪೂರ ಕಮ್ಮಿ ಉರಿಯಲ್ಲಿ 15 ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು. ಈಗ ನೋಡಿ 15 ನಿಮಿಷ ನಾನು ಕಮ್ಮಿ ಉರಿಯಲ್ಲಿ ಬೇಯಿಸಿದ್ದೀನಿ. ಇದು ಬೆಂದಿದೆ, ಈಗ ಸರಿಯಾಗಿ ಬೆಂದಿದೆ. ನೀವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಕೈಗೆ ಅಂಟದೆ ಚೆನ್ನಾಗಿ ಬರುತ್ತೆ. ಕಮ್ಮಿ ಉರಿಯಲ್ಲಿ 15 ನಿಮಿಷ ಬೇಯಿಸಿದ್ರೆ ಸಾಕು, ಕರೆಕ್ಟಾಗಿ ಬೆಂದಿರುತ್ತೆ. ಈಗ ನೋಡಿ ಬಿಸಿ ಬಿಸಿ ಬಟ್ಲು ಕಡುಬು ರೆಡಿ ಇದೆ. ಬಿಸಿ ಬಿಸಿ ಕಡುಬು ಜೊತೆಗೆ ಕಾಯಿ ಚಟ್ನಿಗೆ ನಾನು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.